ಗಂಗರು ಶೈವ ಪರಂಪರೆಗೆ ಸೇರಿದವರು. ಆದರೆ ಜೈನ ದೇವಾಲಯಗಳನ್ನು ಯಾಕೆ ಕಟ್ಟಿಸ್ತಾರೆ? ಇಲ್ಲ, ಇಲ್ಲಿ ಏನಾಗಿದೆ, 25 ಜನ ರಾಜರು, ಪ್ರಾರಂಭದ ಮಾಧವ ಮತ್ತು ದಡಿಗನಿಂದ ರಕ್ಕಸ ಗಂಗನವರೆಗೆ 25 ಜನ ಬರ್ತಾರೆ. ಶ್ರೀ ಪುರುಷನವರೆಗೆ ಬಹುತೇಕ ತಲಕಾಡು ಗಂಗರ ಹೆಸರೆಲ್ಲ ಹಿಂದೂ, ಇವತ್ತಿನ ಅರ್ಥದಲ್ಲಿ ಹಿಂದೂ ಅಂತ, ವೈದಿಕರು. ಮಾಧವ ಅಂದರೆ ಏನು, ದಡಿಗ ಅಂದರೆ ಏನು ಅನ್ನೋದನ್ನು ತಿಳ್ಕೊಬೇಕು ನಾವು. ದಡಿಗ ಅಂದರೆ, ದಡಿ ಅಂದರೆ ನೇಗಿಲು. ಇವತ್ತಿಗೂ ಕೂಡ ತಲಕಾಡಿನಲ್ಲಿ ರೈತರು, ನನ್ನ ತಂದೆ ನನ್ನ ತಾತೆಯವರೆಲ್ಲರೂ ನೇಗಿಲನ್ನ ದಡಿ ಅಂತಲೇ ಕರಿತಾ ಇದ್ದಿದ್ದು. ದಡಿ ತೊಗೊಂಬ ಗತೆಗೆ ಹೋಗ್ಬೇಕು ಉಳಬೇಕು ಅನ್ನೋರು, ಅಂದರೆ ನೇಗಿಲಿಗೆ ದಡಿ ಅಂತ ನಾವು ಕರಿತೀವಿ. ದಡಿಗ ಅಂದರೆ ನೇಗಿಲನ್ನು ಹೊಂದಿದವನು. ಮಾಧವ ಅನ್ನೋ ಹೆಸರು ಏನಿದೆ, ಬಹುಶಃ ಅವನ ಹೆಸರು ಗುಪ್ತರು ಇಲ್ಲಿ ಬರೋಕ್ಕೆ ಮೊದಲು ಅಥವಾ ಇವರು ರಾಜ್ಯ ಸ್ಥಾಪನೆ ಮಾಡೋಕ್ಕೆ ಮೊದಲು ಬೇರೆ ಏನೋ ಇತ್ತು. ಗುಪ್ತರು ಬಂದ ಮೇಲೆ ಅವರ ಈ ಭಾಗವತೀಯ ಪರಂಪರೆ ಅಂತ ನಾನು ಹೇಳಿದ್ನಲ್ಲ, ಅದರಿಂದ ಪ್ರಭಾವಿತನಾಗಿ ಅವನು ಮಾಧವ ಅಂತ ಹೆಸರಿಟ್ಕೊಂಡಿರ್ತಾನೆ, ಅಥವಾ ಜನ ಮಾಧವ ಅಂತ ಕರೆದಿರ್ತಾರೆ. ಮಾಧವ ಅಂದರೆ ಭಾಗವತೀಯ ಪರಂಪರೆಯಲ್ಲಿ ಕೃಷ್ಣನ ಇನ್ನೊಂದು ಹೆಸರು, ಕೃಷ್ಣನಿಗೆ ಮಾಧವ ಅಂತ ಹೇಳ್ತಾರೆ. ಹೀಗಾಗಿ ದಡಿಗ ಮತ್ತು ಮಾಧವ ಅಂತ ನಾವು ಏನು ಕರಿತೀವಿ, ಅವರು ಪ್ರಾರಂಭದಲ್ಲಿ ಶಿವನ ಭಕ್ತರು.